ದೊಡ್ಡದಾದ ಶಾಸ್ತ್ರದ ಸಾಗರ ಇದ್ದ ಹಾಗೆ ಹೇಳ್ತಾರೆ. ದೇವರನ್ನ ಕಾಣಬೇಕು ಅಂತ ಬಯಕೆ ಇರತಕ್ಕಂತಹ ಮನುಷ್ಯನಿಗೆ ದೇವರು ಕಾಣಿಸ್ತಾನೆ ಹೇಗೆ ಅಂತ. ಕಣ್ಣಿಗೆ ಕಾಣದ ಭಗವಂತನನ್ನ ಕಾಣೋ ಬಗೆ ಏನು, ಯಾವ ರೀತಿಯಿಂದ ದೇವರು ಕಾಣಿಸ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿದ್ದಕ್ಕೆ ಶುಕಾಚಾರ್ಯರು ಶಬ್ದಸ್ಯ ಹಿ ಬ್ರಹ್ಮಣ ಏಷ ಪಂಥಾಃ ಯನ್ನಾಮಭಿಧ್ಯಾಯತಿ ಧೀರಪಾರ್ಥೈಃ ಪರಿಭ್ರಮನ್ ತತ್ರ ನ ವಿಂದತೀರ್ಥಾನ್ ಮಾಯಾಮಯೇ ವಾಸನಯಾಶಯಾನಃ. ಮಾಯಾಮಯವಾಗಿ ಪರಮಾತ್ಮನ ಇಚ್ಛಾಶಕ್ತಿಯಿಂದ ಪ್ರಕೃತಿ ವಶನಾಗಿ ಅಜ್ಞಾನದ ಅನಾದಿ ಕಾಲದ ಅಜ್ಞಾನದ ವಾಸನಾಮಯವಾದ ದೇಹದಿಂದ ಅದರೊಳಗೇನೇ ಮುಳುಗಿ ಮುಳುಗಿ ಎದ್ದು ಜೀವ ಮಲಗಿರವನಾಗಿ ಸಂಸಾರವನ್ನ ಪುನಃ ಪುನಃ ಮರುಕಳಿಸಿ ಅನುಭವಿಸ್ತಾ ಇರ್ತಾನೆ. ಅದಕ್ಕಾಗಿ ಕವಿಯಾದ ಮನುಷ್ಯ ಶಬ್ದವನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು, ಶಬ್ದವೊಂದು ಅರ್ಥವೊಂದು ಅಂತಲ್ಲ, ಶಬ್ದಕ್ಕೆ ನಿಜವಾದ ಅರ್ಥವೇನು ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಅರ್ಥವನ್ನ ಯಥಾರ್ಥವಾಗಿ ಉಪಾಸನೆ ಮಾಡಲಿಕ್ಕೆ ಸಮರ್ಥನಾದಾಗ ಅವನೇ ನಿಜವಾಗಿ ಅರ್ಥಿ ಅಂತ. ಇಂದ್ರ ಅನ್ನುವ ಶಬ್ದ ಇಂದ್ರ ಎಂಬ ದೇವತೆಯನ್ನ ಹೇಳೋದಿಲ್ಲ. ಇಂದ್ರ ಅಂದ್ರೆ ಅಪರಿಮಿತ ಐಶ್ವರ್ಯ ಉಳ್ಳವ. ಈ ಇಂದ್ರ ಸ್ವರ್ಗದ ಅಧಿಪತಿಯಾದ ಇಂದ್ರ, ಅವನಿಗೆ ಪರಿಮಿತವಾದ ಐಶ್ವರ್ಯ ಇದೆ. ಆದ್ದರಿಂದ ಅಪರಿಮಿತ ಐಶ್ವರ್ಯವಿರುವ ಭಗವಂತ ಅವನು ಇಂದ್ರ. ಇವನು ಇಂದ್ರ, ಪರಿಮಿತ ಐಶ್ವರ್ಯವಿದ್ದ ಇಂದ್ರ. ನಾವು ಇಂದ್ರರು, ಹೆಸರಿಗೆ ಇಂದ್ರ. ಇಂದ್ರ ಅಂದ್ರೆ ಏನೆಲ್ಲ ಅನುಭವಿಸುವವ ಅಂತ ಅರ್ಥ. ಸಾಮ್ರಾಜ್ಯಕ್ಕೆ ಅಧಿಪತಿಯಾದವನಿಗೆ ಇಂದ್ರ ಅಂತ ಕರೀತಾರೆ. ಆ ಅರ್ಥ ನಿಜವಾಗಿ ಯಾರಲ್ಲಿ ಕೂಡುತ್ತದೆ ಅದು ನಿಜವಾಗಿ ಆ ವ್ಯಕ್ತಿಗೆ ಅದರಿಂದ ಕರೆಯಲ್ಪಡತಕ್ಕಂಥವ. ಯಮ ಅಂದ್ರೆ ನಿಯಮನ ಮಾಡುವವನು ಯಮ. ಯಮದೂತರು ಅಜಾಮೇಳನನ್ನು ಹಿಡ್ಕೊಂಡು ಹೋಗಿದ್ರು, ಹಿಡಿಲಿಕ್ಕೆ ಬಂದಿದ್ರು. ವಿಷ್ಣುದೂತರು ಬಂದು ಹೊಡೆದಾಕ್ಬಿಟ್ರು, ಪಾಶವನ್ನೇ ಕಡಿದು ಬಿಟ್ರು. ಯಾರು ನೀವು ಅಂತ ಯಮದೂತರು ಪ್ರಶ್ನೆ ಮಾಡ್ತಾರೆ. ಆಗ ವಿಷ್ಣುದೂತರು ಹೇಳ್ತಾರೆ, ನಾವು ಯಾರು ಅನ್ನೋದು ನಮ್ಮನ್ನ ಕೇಳಬೇಡ, ನಿಮ್ಮ ಸ್ವಾಮಿ ಹೋಗಿ ಕೇಳ್ರಿ ಅಂತ ಹೇಳಿದ್ರು. ಯಮದೂತರಿಗೆ ದೊಡ್ಡ ಟೆನ್ಷನ್. ಫಸ್ಟ್ ಕೇಸ್ ಇದು, ಅವ್ರು ಫೇಲ್ಯೂರ್ ಆದದ್ದು. ಹೋಗಿ ಪಾಶ ಹಾಕಿ ಎಳ್ಕೊಂಡು ಬರೋದ್ರೊಳಗೆ ಕಡದು ಹಾಕಿದ್ರಲ್ಲ ಯಾರಿವರು, ಡೈರೆಕ್ಟ್ ಹೋಗಿ ಯಮನ ಹತ್ರ ಹೋಗ್ತಾರೆ. ಅವ್ರು ಕೇಳಿದ್ದು ಒಂದೇ, ಸ್ವಾಮಿ ಇನ್ನೊಬ್ರು ಏನಾದ್ರು ಯಮ ಅಪಾಯಿಂಟ್ಮೆಂಟ್ ಆಗಿದ್ದಾನೇನೋ. ಯಾಕೆ ಅಂತ ಕೇಳಿದ್ರೆ, ನಾವು ಇವತ್ತು ಆ ಅಜಾನನನ್ನ ಕರೆದುಕೊಂಡು ಬರ್ಲಿಕ್ಕೆ ಹೋದ್ರೆ ಯಾರೋ ಬೇರೆಯವರು ಬಂದ ನನ್ನನ್ನ ನಿಮ್ಮ ಯಮನ ಮೇಲೆ ಒಬ್ಬನು ಇದ್ದಾನೆ ಅಂತ ಹೇಳಿದ್ರು. ಯಾರ್ರೀ ಅವನು, ಇದ್ದಾರಾ ನಿಜವಾಗಿ, ಅಥವಾ ನೀವೇ ಯಾರಿಗಾದ್ರೂ ಕೊಟ್ಟಿದ್ದೀರಾ ಏನು ಅಂತ ಕೇಳಿದ್ರೆ ಯಮದೇವರು ಹೇಳ್ತಾರೆ, ನನ್ನನ್ನೇ, ನಾನು ಕೇವಲ ಯಮ ಅಷ್ಟೇ, ಅವನು ನಿಯಮ, ಅವನು ನಿಜವಾಗಿ ಯಮ, ನಿತರಾಂ ಯಮ. ನನ್ನನ್ನೇ ನುಂಗಿ ಹಾಕ್ತಾನೆ ಆ ಮನುಷ್ಯ. ನಾವೊಬ್ಬ ಅಲ್ಲ, ನನ್ನಂಥವರನ್ನ ಎಷ್ಟೆಷ್ಟೋ ಜನರನ್ನ. ಆದ್ದರಿಂದ ಅವನ ಭಕ್ತರು ಯಾರಿದ್ದಾರೆ ಅವನು ಉಸಾಬರಿಗೆ ಹೋಗ್ಬೇಡ್ರಿ ಅಂತ ಕಳಿಸ್ತಾನೆ. ಯಮದೇವರೇ ಈ ಮಾತನ್ನ ಯಮದೂತರಿಗೆ ಹೇಳಿದ ಮಾತು ತಮ್ಮ ದೂತರಿಗೆ. ಅಂದ ಮೇಲೆ ಭಗವಂತನೇ ನಿಜವಾಗಿ ಯಮ. ಯಮೀಂದ್ರ ಮಾಹುರು ವರುಣಂ ಯಮಾಹುರು ಯಂ ಮಿತ್ರ ಮಾಹುರು ಯಮು ಸತ್ಯ ಮಾಹು. ಎಲ್ಲ ಶಬ್ದಗಳು ದೇವರನ್ನ ಹೇಳಿಕೊಡ್ತವೆ. ಹೀಗಾಗಿ ಶಬ್ದ ಇದು ಭಗವಂತನಿಗೆ ದಾರಿ. ದೇವರನ್ನ ಕಾಣಬೇಕಾದರೆ ಶಬ್ದವಿಲ್ಲದೆ ದೇವರನ್ನ ಕಾಣಲಿಕ್ಕಾಗೋದಿಲ್ಲ. ಯಾವುದು ಕಣ್ಣಿಗೆ ಕಾಣೋದಿಲ್ಲ ಅದು ಶಬ್ದದಿಂದ ತಿಳಿಯಬೇಕು. ನಮ್ಮ ತಾತ ಯಾರು ಅಂತ ಕೇಳಿದಾಗ ಇಂಥವ್ರ ಹೆಸರು ಹೇಳ್ತಾರೆ. ಅವರ ಹೆಸರು ಹೇಳಿದ್ದಕ್ಕೆ ನಾವು ಅವರು ಹೆಸರಿನಿಂದಲೇನೆ ಇವರು ಇಂಥವರು ಅಂತ ತಿಳಿತೀವಿ ಹೊರತು ಅವರನ್ನ ಈ ಕಣ್ಣಿನಿಂದ ನೋಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರು ಹೋಗ್ಬಿಟ್ಟಿರ್ತಾರೆ. ಯಾವುದು ಕಣ್ಣಿಗೆ ಕಾಣೋದಿಲ್ಲ, ಕಣ್ಣಿಗೆ ಕಾಣದ ವಸ್ತುವಿನ ಬಗ್ಗೆ ಪ್ರಮಿತಿ ನಮಗೆ ಹುಟ್ಟಬೇಕು ಅಂತಿದ್ರೆ ಅಲ್ಲಿ ಶಬ್ದ ಕೆಲಸ ಮಾಡ್ತದೆ. ಶಬ್ದ ಇದು ಪ್ರಮಾಣವಾಗಿ ಅಲ್ಲಿ ಪರಿವರ್ತನೆ ಆಗ್ತದೆ. ಹಾಗೆ ಇಡೀ ಜಗತ್ತನ್ನ ರಕ್ಷಣೆ ಮಾಡುವ ಮಾಂಸಲವಾದ ಕಣ್ಣಿನಿಂದ ಕಾಣದ ಆ ಜಗದೀಶನನ್ನ ಕಾಣಬೇಕು ಅಂತಿದ್ರೆ, ಅವನನ್ನ ಹೊಂದಬೇಕು ಅಂತಿದ್ರೆ ಅದಕ್ಕೆ ದಾರಿ ಇನ್ಯಾವುದಲ್ಲ, ಅದಕ್ಕೆ ದಾರಿ ಒಂದೇ. ಆ ದಾರಿ ಶಬ್ದದ ದಾರಿ. ಶಬ್ದ ಮೂಲಕವಾಗಿ ಭಗವಂತನನ್ನ ಕಾಣಲಿಕ್ಕೆ ಸಾಧ್ಯವಿದೆ, ಇಲ್ಲ ಅಂದ್ರೆ ಇಲ್ಲ ಅನ್ನೋದನ್ನ ಶುಕಾಚಾರ್ಯರು ನಮಗೆ ತಿಳಿಸ್ತಾರೆ. ಹೀಗಾಗಿ ದೇವರನ್ನ ನಾನು ಪಡೆಯಬೇಕು ಅಂತಿದ್ದಾಗ
ಮೊದಲಿಗೆ ನಮಗೆ ಉಪಾಸನೆಗಾಗಿ ಹೇಳಿದ್ದು ಶಬ್ದ. ಶಬ್ದದ ಮೂಲಕವಾಗಿ ಯಾವುದೇ ನೀವು ಕರೆಯಿರಿ, ದೇವರನ್ನೇ ಕರೆಯುವುದು, ದೇವರನ್ನೇ ಕರೆಯುವುದು. ಯಾವುದೇ ಶಬ್ದ ತೆಗೆದುಕೊಳ್ಳಿ, ಪ್ರಾಕೃತ ಅಲ್ಲ ಅಪ್ರಾಕೃತ ಸಂಸ್ಕೃತ ಶಬ್ದಗಳು ಇವೆಲ್ಲವೂ ಕೂಡ ಭಗವಂತನನ್ನೇ ಹೇಳಿಕೊಡ್ತಾ ಇದೆ. ಮೂಷಕ ಅಂತ ಇದೆ ಸಂಸ್ಕೃತದ ಶಬ್ದ. ಇದು ಸಂಸ್ಕೃತದ ಡಿಕ್ಷನರಿ ತೆಗೆದು ನೋಡಿದರೆ ಅದಕ್ಕೆ ಅರ್ಥ ಏನು ಅಂದ್ರೆ ಇಲಿ ಅಂತ ಅರ್ಥ. ನಮಗೆ ಸಿಗುವುದು ಇಲಿ ಅಂತ ಅರ್ಥ. ಹಾಗಾದ್ರೆ ದೇವರಿಗೆ ಇಲಿ ಅಂತ ಕರಿಬೇಕೆ? ಯಾಕೆ ನೀವೇನ್ ಹೇಳಿದ್ರಿ? ಮೂಷಕ ಅಂತ ಶಬ್ದ ಅದು ದೇವರನ್ನ ಹೇಳಿಕೊಡ್ತಾ ಇದೆ ಅಂತ ಹೇಳಿದ್ರಿ. ಹಾಗಾದ್ರೆ ದೇವರು ಮೂಷಕ ಹೌದಾ? ಹೌದು ಅಂತಂತಾರೆ ಶ್ರೀಮದಾಚಾರ್ಯರು. ಐತರೆಯ ಭಾಷ್ಯದಲ್ಲಿ ಶ್ರೀಮದಾಚಾರ್ಯರು ಸರ್ವ ಶಬ್ದಗಳ ಸಮನ್ವಯವನ್ನ ಮಾಡುವ ಕಾಲದಲ್ಲಿ ಮೋಷಣಾನ್ಮೂಷಕ ಅಂತ ಹೇಳಿ ವ್ಯಾಖ್ಯಾನವನ್ನ ಬರೀತಾರೆ. ದೇವರು ಇಲಿ ಏನ್ ಮಾಡ್ತದೆ? ಇಲಿ ಏನ್ ಮಾಡ್ತದೆ ಅಂತಂದ್ರೆ ಪ್ರತಿಯೊಬ್ಬ ಪದಾರ್ಥವನ್ನು ಅದು ತಿಂದು ಹಾಕಿ ಬಿಡ್ತದೆ. ಆ ಪದಾರ್ಥವನ್ನ ಪದಾರ್ಥವಾಗಿ ಉಳಿಯೋದಿಲ್ಲ, ಚಿತ್ರ 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 ಮಾಡ್ತದೆ. ಒಂದು ಒಳ್ಳೆ ಅರಿವೆ ಸೀರೆ ಇದೆ, ಆ ಸೀರೆಯನ್ನೆಲ್ಲ ಕಡದು 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 ಇರ್ತದೆ. ಸರಿನಾ? ಕಡಿದು ಇಲ್ಲಿಗೆ ಅದರಿಂದ ಏನ್ ಪ್ರಯೋಜನ ಇದೆ ಹೇಳಿ? ಅದು ಉಟ್ಕೊಳ್ತದ ಸೀರೆ? ಇಲ್ಲ. ಆದ್ರೆ ಅದರ ಸ್ವಭಾವ ಏನ್ ಮಾಡೋದು? ತಾನು ಆ ಪದಾರ್ಥ ನೋಡಿದ್ರೆ ಆ ಪದಾರ್ಥವನ್ನ ಇನ್ನೊಬ್ಬರಿಗೆ ಉಪಯೋಗವಾಗದೇ ಇದ್ದಂತೆ ಛಿದ್ರ ಮಾಡೋದು ಅದು ಇಲಿಯ ಸ್ವಭಾವ. ಹಾಗೆ ಭಗವಂತನು ಕೂಡ ಅವನಿಗೇನ್ ಪ್ರಯೋಜನ ಇಲ್ಲ. ಆದ್ರೆ ಪರಮಾತ್ಮ ನಮ್ಮ ಎಲ್ಲ ಪಾಪಗಳನ್ನ ಕಡದು 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 ಚಿಂದಿ ಚಿಂದಿ ಮಾಡಿ ಇಡ್ತಾನೆ, ಛಿದ್ರ ಛಿದ್ರ ಮಾಡ್ತಾನೆ. ಆ ಛಿದ್ರ ಮಾಡುವ ಸ್ವಭಾವ ಏನು ಇಲಿದಿದೆ, ಆ ಸ್ವಭಾವದ ಮೂಲಕವಾಗಿ ಮೋಷಣ, ಸಂಸಾರವನ್ನ ಮೋಷಣ ಮಾಡ್ತಾನೆ ಪರಮಾತ್ಮ, ಅಪಹಾರ ಮಾಡ್ತಾನೆ. ಆದ್ದರಿಂದ ಭಗವಂತನಿಗೆ ಮೂಷಕ ಅಂತ ಕರೀತಾನೆ. ಅಂದ್ರೆ ಒಂದು ಇಲಿ ಅಂತನ್ನುವ ಶಬ್ದ ಆಡುವಾಗ ಸಂಸ್ಕೃತ ಏನು ಹೇಳ್ತಾ ಇದೆ, ಆ ಹೇಳುವ ಶಬ್ದವು ದೇವರನ್ನ ಹೇಳಿಕೊಡುತ್ತದೆ. ಮಾರ್ಜಾರ, ಮಾರ್ಜಾರ, ಮಾರ್ಜಾಲ ಯಾವ್ದಾದ್ರೂ ಸರಿ. ಮಾರಂ ಜರಯತಿ ಇತಿ ಮಾರ್ಜಾಲ, ಬೆಕ್ಕಿಗೆ ಮಾರ್ಜಾಲ ಅಂತ ಕರೀತಾರೆ. ಮಾರ ಅಂದ್ರೆ ಕಾಮ, ಕಾಮನನ್ನ ಜರಯತಿ ಪರಮಾತ್ಮ ಅದನ್ನು ಜೀರ್ಣ ಮಾಡಿಬಿಡ್ತಾನೆ. ಆದ್ದರಿಂದ ದೇವರಿಗೆ ಮಾರ್ಜಾಲ ಅಂತ ಕರೀತಾರೆ. ಬೇಕಾದ ಶಬ್ದ ತೆಗೆದುಕೊಂಡ್ರೆ ಶ್ರೀಮದಾಚಾರ್ಯರು ಅದಕ್ಕೆ ಹೇಳಿಕೊಡ್ತಾರೆ. ಇದು ಭಾಗವತ ನಮಗೆ ತಿಳಿಸಿಕೊಡುವ ಮಾತು. ದೇವರನ್ನ ತಿಳಿಯಬೇಕಾದರೆ ನಿನ್ನೆ ನಾನು ಹೇಳಿದನಲ್ಲ, ನಾನು ಆಡುವ ಶಬ್ದದೊಳಗೆ ದೇವರನ್ನ ಕಾಣು ಅನ್ನುವುದು. ಏನ್ ಆಡ್ತೀವಿ? ತ್ವಂ ಅಂದ್ರೆ ದೇವರು, ಅಹಂ ಅಂದ್ರೆ ದೇವರು. ಅಹಂ ಅಂದ್ರೆ ದೇವರು. ಯಾಕೆ? ಅವನು ಅಹೇಯನಾಗಿದ್ದಾನೆ, ಆದ್ದರಿಂದ ದೇವರಿಗೆ ಅಹಂ ಅಂತ ಕರೀತಾರೆ. ಅಹೇಯ ಅಂದ್ರೆ ಬಿಡಲಿಕ್ಕೆ ಯೋಗ್ಯನಲ್ಲ. ನಾವೆಂದೂ ದೇವರನ್ನ ಬಿಟ್ಟಿರ್ಲಿಕ್ಕೆ ಸಾಧ್ಯ ಇಲ್ಲ. ಅಫ್ಕೋರ್ಸ್ ನಾವು ಬಿಟ್ಟಿವಿ ಮತ್ತೆ. ಆದ್ರೆ ದೇವರು ಅಹೇಯನಲ್ಲ, ಅವನ ಸ್ವಭಾವ ಅದು. ಅಕಸ್ಮಾತ್ ಆಗಿ ದೇವರು ನಮ್ಮನ್ನ ಬಿಟ್ರೆ, ಈ ದೇಹದಿಂದ ಬಿಟ್ರೆ, ನಮ್ಮನ್ನ ಬಿಟ್ರೆ ನಾವೆಲ್ಲಿ ಉಳಿತೀವಿ? ಆದ್ದರಿಂದ ಯಾವ ಕಾಲದಲ್ಲಿಯೂ ಹೇಯನಲ್ಲ. ಆದ್ದರಿಂದ ಪರಮಾತ್ಮ ಅಹಂ. ಈ ಮಾತು ನಾವು ತಿಳಿತಾ ಹೋದರೆ ಎಷ್ಟು ಆನಂದವಾಗ್ತದೆ. ಪ್ರತಿ ಶಬ್ದಗಳು ದೇವರನ್ನ ಹೇಳ್ತಾ ಇವೆ ಅಂತಾದ್ರೆ ಶಬ್ದಗಳನ್ನ ಭಗವಂತ ಅಂತ ಕರೆಯದವ ಅವನೇ ಸಾಧಕ, ಇನ್ನೇನು ಸಾಧನೆ ಬೇರೆ? ಆಡುವ ಮಾತು ಭಗವಂತನ ಮಂತ್ರಗಳು ಅಂತ ದಾಸರು ಹೇಳ್ತಾರೆ. ಪುರಂದರದಾಸರು ಹೇಳ್ತಾರೆ, ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಇರುಳು ಹಚ್ಚುವ ದೀಪ ಹರಿಗೆ ನೀರಾಜನವು ಮರೆ ಮಾಡುವ ವಸ್ತ್ರ ಪರಮ ಮಡಿಯು ತಿರುಗಾಡಿ ದಣಿಯುವುದೇ ಹರಿಗೆ ಪ್ರದಕ್ಷಿಣೆಯು ಹೊರಳೊರಳಿ ಮಲಗುವುದೇ ಹರಿಗೆ